ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವೈಟ್ ಸಾಸ್ ಪಾಸ್ತಾವನ್ನು ಮಾಡ್ತಾ ಇದ್ದೀನಿ. ಪಾಸ್ತಾ ಮಾಡೋದಕ್ಕೆ ಅಂತ ಮೈಕ್ರೋನಿ ಪಾಸ್ತಾವನ್ನು ತಗೊಂಡಿದ್ದೀನಿ ನಾನು. ಆಮೇಲೆ 1 ಬೌಲಷ್ಟು ಮಶ್ರೂಮ್, 1 ರೆಡ್ ಕ್ಯಾಪ್ಸಿಕಮ್, 1 ಯೆಲ್ಲೋ ಕ್ಯಾಪ್ಸಿಕಮ್, ಇನ್ನೊಂದು ಬ್ರಾಕ್ಲಿ, 1 ಕ್ಯಾರೆಟ್ ಅನ್ನು ತಗೊಂಡಿದ್ದೀನಿ. ಮೊದಲನೇದಾಗಿ ಪಾಸ್ತಾನ ಬಾಯ್ಲಿಂಗ್ ಇಟ್ಬಿಡೋಣ. ನೀರು ಇಡ್ತಾ ಇದ್ದೀನಿ. ನೀರು ಬಿಸಿ ಆದ್ಮೇಲೆ ಇದಕ್ಕೆ ಸಾಲ್ಟ್ ಮತ್ತೆ 1 ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕ್ಬಿಟ್ಟು ಇದನ್ನ ಬಾಯ್ಲ್ ಆಗಕ್ ಬಿಡೋಣ. ನೀರ್ ಬಾಯ್ಲ್ ಆಗ್ತಾ ಇದೆ ಅಲ್ಲ, ಇದಕ್ಕೆ ಈಗ ಪಾಸ್ತಾನ ವಾಶ್ ಮಾಡಿ ಇಟ್ಕೊಂಡು ಅದನ್ನ ಹಾಕೋತಾ ಇದ್ದೀನಿ. ಕುದೀತಾ ಇದೆ ಅಲ್ಲ, ಅವಾಗ ಚೆಕ್ ಮಾಡ್ಕೊಳ್ಳೋಣ. ಓವರ್ ಕುಕ್ಡ್ ಆದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಬೆಂದಿದ್ಯಾ ಇಲ್ವಾ ಅಂತ ಅವಾಗ ಚೆಕ್ ಮಾಡ್ಕೋತಾ ಇದೆ. ಇದು ಆಲ್ರೆಡಿ ಬಾಯ್ಲ್ ಆಗಿದೆ. ಈಗ ಚೆನ್ನಾಗಿ ಕುಕ್ ಆಗಿದೆ ನೋಡಿ. ಈ ತರ ಕಟ್ ಮಾಡಿದ್ರೆ ಸ್ಮ್ಯಾಶ್ ಆಗ್ಬೇಕು, ಆ ತರ. ಈಗ ಚೆನ್ನಾಗಿ ಬೆಂದಿದೆ. ಇದನ್ನ ಸೋಸ್ಕೊಂಡು ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ. ಪಾಸ್ತಾ ಬೇಯಷ್ಟರೊಳಗಡೆ ತರಕಾರಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬಟರ್ ಅನ್ನ ಹಾಕೊಂಡು ಮೆಲ್ಟ್ ಆದ್ಮೇಲೆ ಚಾಪ್ ಮಾಡ್ಕೊಂಡಿರೋ ತರಕಾರಿ ಎಲ್ಲಾನು ಹಾಕೊಂಡು ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಮಶ್ರೂಮ್ ಸ್ವಲ್ಪ ಬಾಯ್ಲ್ ಆಗ್ತಾ ಇದ್ದಂಗೆ ಇದು ನೀರನ್ನ ಬಿಟ್ಕೊಳ್ಳುತ್ತಲ್ಲ, ಈ ನೀರೆಲ್ಲ ಸ್ವಲ್ಪ ಡ್ರೈ ಆದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ರೆ ಸಾಕು. ವೆಜಿಟೇಬಲ್ಸ್ ಕೂಡ ಫ್ರೈ ಆಗಿದೆ. ಈಗ ಈ ಕಡೆ ವೈಟ್ ಸಾಸ್ ಮಾಡ್ಕೊಳ್ಳೋಕ್ಕೆ ಅಂತ ಪಾತ್ರೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಬಟರ್ ಅನ್ನ ಮತ್ತೆ ಹಾಕೊಂಡಿದ್ದೀನಿ. ಈಗ ಬಟರ್ ಮೆಲ್ಟ್ ಆದ್ಮೇಲೆ 1 ಸ್ಪೂನ್ ಅಷ್ಟು ಮೈದಾ ಹಾಕೋತಾ ಇದ್ದೀನಿ. ಈ ಮೈದಾನ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಬೆಣ್ಣೆಲಿ. ಈಗ ಇದು ಕೂಡ ಬ್ರೌನ್ ಆಗಿದೆ. ಇವಾಗ ನಾವು ವಾಟರ್ ಗ್ಲಾಸ್ ಅಷ್ಟು ಹಾಲು ಹಾಕೋತಾ ಇದ್ದೀನಿ. ಆಮೇಲೆ ಥಿಕ್ನೆಸ್ ನೋಡಿ, ನಮ್ಗೆ ಏನಾದ್ರು ಸಾಸ್ ಥಿಕ್ ಆಗಿದೆ ಅಂತ ಅನ್ಸಿದ್ರೆ ಮತ್ತೆ ಕೂಡ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕೋಬಹುದು. ಕೈ ಆಡ್ತಾನೆ ಇರಬೇಕು, ಇಲ್ಲ ಅಂದ್ರೆ ಗಂಟಾಗಿ ಆಗ್ಬಿಡುತ್ತೆ. ಸ್ವಲ್ಪ ಥಿಕ್ನೆಸ್ ಬರೋವರೆಗೂ ಈ ತರ ಕೈ ಆಡಿಸ್ತಾನೆ ಇರಬೇಕು. ಇವಾಗ ಇದು ಬಾಯ್ಲ್ ಆಗ್ತಾ ಇದೆ ಅಲ್ಲ, ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಆರೆಗಿನೋ ಹಾಕೋತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕೋತಾ ಇದ್ದೀನಿ. ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಗೆ ಎಷ್ಟು ತಿಕ್ ಬೇಕು ಅಷ್ಟು ತಿಕ್ ಆಗೋವರೆಗೂ ಸ್ವಲ್ಪ ಬಾಯ್ಲ್ ಆಗ್ತಾ ಇದ್ರೆ ಆಯ್ತು ಅಷ್ಟೇ. ಈಗ ಸಾಸ್ ಕೂಡ ರೆಡಿ ಆಗಿದೆ. ಇದಕ್ಕೆ ನಾನು 4 ಚೀಸ್ ಸ್ಲೈಸ್ ಅನ್ನ ತಗೊಂಡಿದ್ದೀನಿ. ಅದನ್ನು ಈ ತರ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮೆಲ್ಟ್ ಆದ್ಮೇಲೆ ಇವಾಗ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ವೆಜಿಟೇಬಲ್ಸ್ ಕೂಡ ಹಾಕೊಂಡು ಆಮೇಲೆ ಬಾಯ್ಲ್ ಮಾಡಿ ಇಟ್ಟಿರೋ ಪಾಸ್ತಾನು ಹಾಕೊಂಡು ಮಿಕ್ಸ್ ಮಾಡಿದ್ರೆ ಇವಾಗ ಪಾಸ್ತಾ ಕೂಡ ರೆಡಿ ಆಗಿದೆ. ನನ್ನ ಮಗನ ಫ್ರೆಂಡ್ಸ್ ಕೂಡ ಇದ್ದಾರೆ. ಅವ್ರ ಹತ್ರ ಹೆಂಗಿದೆ ಅಂತ ಟೇಸ್ಟ್ ಮಾಡಿಸ್ಬಿಟ್ಟು ರಿವ್ಯೂ ಕೇಳೋಣ. ಅದ್ವಿಕ್, ಹೆಂಗಿದೆ ಪಾಸ್ತಾ? ಚೆನ್ನಾಗಿದ್ಯಾ? ಹಿತೇನ್? ಸೂಪರ್ ಆಗಿದೆ. ಲಿಖಿತ್, ಹೆಂಗಿದೆ ಪಾಸ್ತಾ? ಚೆನ್ನಾಗಿದ್ಯಾ? ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋಸನ್ನು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ನೊಂದು ಹೊಸ ವಿಡಿಯೋಸ್ಗಳೊಂದಿಗೆ ಮತ್ತೆ ಸಿಗ್ತಾ ಇರೋಣ. ಥ್ಯಾಂಕ್ ಯು.